ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರಾ ಸಂಭ್ರಮ. ಈ ಒಂದು ಸಂಭ್ರಮದಲ್ಲಿ ಗರಳಪುರ ಉತ್ಸವ ಕೂಡ ಬಹಳಷ್ಟು ಆಕರ್ಷಣೆ ಕೂಡ ಆಗಿರುವಂಥದ್ದು. ಈ ಒಂದು ಗರಳಪುರ ಉತ್ಸವದ ರೂವಾರಿಗಳಾಗಿರ್ತಕ್ಕಂತಹ ಈ ಕ್ಷೇತ್ರದ ಶಾಸಕರು ಆಗಿರತಕ್ಕಂತಹ ದರ್ಶನ್ ದುರ್ವಾರ್ ನನ್ನ ಜೊತೆ ಅವರು ಮಾತಾಡಿಸ್ತೀನಿ. ಸರ್, ಈಗ ಬಹಳಷ್ಟು ಜನರಿಗೆ ಈ ಗರಳಪುರಿ ಅನ್ನುವಂತಹ ಟೈಟ್ಲ ಗೊತ್ತಿರಲಿಲ್ಲ. ಇವತ್ತು ನೀವು ಗರಳಪುರ ಉತ್ಸವ ಮಾಡಿದ್ಮೇಲೆ ಬಹಳಷ್ಟು ಜನರು ಮನೆ ಮಾತಾಡ್ತಾ ಇದ್ದಾರೆ. ನಂಜನಗೂಡಿನ ಮೂಲ ಹೆಸರು ಗರಳಪುರಿ ಅಂತೇಳಿ. ಯಾಕೆ ಟೈಟ್ಲ್ ಬಂತು, ಯಾಕೆ ಕಾನ್ಸೆಪ್ಟ್ ಬಂತು ಮಾಡಲಿಕ್ಕೆ ತಮಗೆ ಅಂತ? ಇಲ್ಲ ಅಂದರೆ ಎಲ್ಲ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಹಿರಿಯರು, ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿರೋ ಟೈಮ್ನಲ್ಲಿ ಈ ರೀತಿಯಾದಂಥ ಉತ್ಸವವನ್ನು ಒಂದು ಮಾಡಿ ಎಲ್ಲ ಇನ್ಕ್ಲೂಸಿವ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ವರ್ಗದ ಜನರನ್ನು ಕೂಡ ಸೇರಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಅಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ, ಚಿಕ್ಕ ಮಕ್ಕಳಿಂದನೂ ಕೂಡ ಎಲ್ಲರೂ ಕೂಡ ಭಾಗವಹಿಸುವಂಥ ಒಂದು ಕಾರ್ಯಕ್ರಮಗಳಾಗಬೇಕು ಅಂತಲ್ಲಿ ಒಂದು ಯೋಚನೆ ಮಾಡ್ತಿರೋ ಟೈಮ್ನಲ್ಲಿ ಸಾಕಷ್ಟು ಎಲ್ಲ ಹಿರಿಯರು ಬೇರೆ ಬೇರೆ ನೇಮ್ಸನ್ನು ಸಜೆಸ್ಟ್ ಮಾಡ್ತಾಯಿದ್ರು ಹೆಸರುಗಳನ್ನ. ಆ ಟೈಮ್ನಲ್ಲಿ ಗರಳಪುರಿ ಅಂತಂದರೆ ನನಗೆ ಯಾವಾಗಲೂ ಕೂಡ ಹೇಳೋರು ಎಲ್ಲ ಹಿರಿಯರು ಕೂಡ, ಕೇಶಮೂರ್ತಿ ಸಾಹೇಬರೆಲ್ಲ ಕೂಡ ಹೇಳೋರು. ಹಿಂದೆ ಗರಳಪುರಿ ಅನ್ನೋ ಹೆಸರು ನಂಜನಗೂಡಿಗಿತ್ತು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ಅದು ನನಗೆ ಫ್ಲಾಶ್ ಆಗಿ ಸಜೆಸ್ಟ್ ಮಾಡಿದೆ, ಈ ರೀತಿ ಮಾಡಿದ್ರೆ ಹೆಂಗೆ. ಆಗ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸಿದ್ರು. ಸೊ ಅದೇ ಹೆಸರಿನಲ್ಲಿ ನಾವು ಮತ್ತೊಮ್ಮೆ ನಂಜನಗೂಡಿಗೆ ಸಾಂಸ್ಕೃತಿಕ ಇತಿಹಾಸ ಇದೆ, ಕಲೆಗಳ ಇತಿಹಾಸ ಇದೆ. ಅದರಿಂದ ಇಂಥ ಸಾಂಸ್ಕೃತಿಕ ಹಿನ್ನೆಲೆ ಇರೋಂಥ ಒಂದು ಕಾರ್ಯಕ್ರಮಕ್ಕೆ ಸೂಕ್ತವಾದಂಥ ಹೆಸರು ಅನ್ನೋ ನಿಟ್ಟಿನಲ್ಲಿ ಆ ಹೆಸರಿನಲ್ಲಿ ಒಂದು ಉತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅವರು ವಾಲಂಟ್ರಿಯಾಗಿ ಜವಾಬ್ದಾರಿಯನ್ನು ತಗೊಂಡು ಅವರೇ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇವತ್ತು ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಬೆಳಗಿನ ಜಾವ ರಂಗೋಲಿ ಬಿಡಿಸುವಂಥ ಒಂದು ಸ್ಪರ್ಧೆ ಇತ್ತು. ಅದು 17ನೇ ತಾರೀಕು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಡೆದಿತ್ತು. ಫೈನಲಿಸ್ಟು ಸುಮಾರು 6,000 ರಂಗೋಲಿಗಳಲ್ಲಿ 50 ಜನ ಸೆಲೆಕ್ಟ್ ಮಾಡಿ ಇವತ್ತು ಫೈನಲ್ಸು ಇತ್ತು 27ನೇ ತಾರೀಕು. ಆ ಒಂದು ಕಾರ್ಯಕ್ರಮ ನಂತರ ಇವತ್ತು APMCನಲ್ಲಿ ಹಿಂದೆ ನಮ್ಮ ನಂಜನಗೂಡು ಸಂತೆ, ಶುಕ್ರವಾರ ಸಂತೆ ನಡೆಯೋದು. ಸೊ ಮತ್ತೊಮ್ಮೆ ಅದನ್ನು ಮರುಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ಸವದ ಸಮಯದಲ್ಲೇ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ ಸಜೆಸ್ಟ್ ಮಾಡಿದ್ರಿಂದ ಇವತ್ತು ಅದಕ್ಕೆ ಪ್ರಾರಂಭವನ್ನು ಇವತ್ತು ಮಾಡಿದ್ದೇವೆ. ಜೊತೆಗೆ ನಾಳೆ ಮೆಹಂದಿ ಸ್ಪರ್ಧೆ ಇದೆ, ಮತ್ತು ಹಾಲು ಕರಿಯೋ ಸ್ಪರ್ಧೆ ಕೂಡ ಇದೆ. 29ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ ವಾಕಥಾನ್ ಇದೆ. ಮತ್ತು ಸಂಜೆ 5 ಗಂಟೆಗೆ ಯಾರ್ಯಾರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿನ ವಿಜೇತರಾಗಿದ್ದಾರೆ ಅವ್ರಿಗೆ ಪ್ರಶಸ್ತಿಯನ್ನು ಅಲ್ಲೇ ವೇದಿಕೆ ಮೇಲೇ ಕೊಡುವಂಥ ಒಂದು ಸಂದರ್ಭ. ಜೊತೆಗೆ ಅವ್ರಿಗೊಂದು ಅವರ ಕಲೆಯನ್ನು ಪ್ರದರ್ಶನವನ್ನು ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ. ಸೊ ಒಟ್ಟಾರೆಯಾಗಿ ನಮ್ಮ ಲೋಕಲ್ ಆರ್ಟಿಸಾನ್ಸ್ ಯಾರಿದ್ದಾರೆ ಅವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು 29ನೇ ತಾರೀಕು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಮಾಡ್ತಾರೆ. ಅಂದರೆ ಗರಳಪುರ ಉತ್ಸವದ ಉದ್ದೇಶ ಅಂತಂದರೆ ಈ ನಂಜನಗೂಡು ಪರಂಪರೆಯನ್ನು ಉಳಿಸುವಂಥದ್ದು, ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ತಮ್ಮದು. ಡೆಫಿನೆಟ್ಲಿ ಈಗ ನಂಜನಗೂಡು ಮತ್ತು ನಮ್ಮ ಮೈಸೂರು ಜಿಲ್ಲೆ ಅಂತಂದರೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಈಗ ದಸರಾ ಕೂಡ ನಡೀತದೆ, ಹಿನ್ನೆಲೆ ಇದೆ. ಅದರಿಂದ ಇಲ್ಲಿ ಸಾಕಷ್ಟು ಜನ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಂಸ್ಕೃತಿಕ ಕಲೆ ಹಿನ್ನೆಲೆ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ವೇದಿಕೆ ಆಗಬೇಕು. ಮತ್ತು ಎಲ್ಲ ವರ್ಗದ ಜನ, ಈಗ ನಮ್ಮಲ್ಲಿ ಮಹಿಳೆಯರು, ನಮ್ಮಲ್ಲಿ ಈಗ ಮಕ್ಕಳು ಎಲ್ಲರೂ ಕೂಡ ಅನುಕೂಲ ಆಗಬೇಕು. ಅವರೆಲ್ಲರೂ ಕೂಡ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿ ಇವತ್ತು 30ನೇ ತಾರೀಕು ದೊಡ್ಡ ಜಾತ್ರೆ ಕೂಡ ಮಹೋತ್ಸವ ಇರೋವಂಥದ್ದು. ಸೊ ಅದರ ಅಂಗವಾಗೇ ಮಾಡಿದ್ರೂ ಇನ್ನೂ ಸೂಕ್ತ ಅನ್ನೋದು ಇದು ಸಾಕಷ್ಟು ಬ್ರೈನ್ ಸ್ಟ್ರಾಮಿಂಗ್ ಸೆಷನ್ ಆಗಿದೆ. ಸೊ ಇದು ನನ್ನೊಬ್ಬನ ಒಪಿನಿಯನ್ ಅಲ್ಲ, ಅಂದರೆ ಸ್ಥಳೀಯ ಕಲಾವಿದರನ್ನ ಪ್ರೋತ್ಸಾಹಿಸುವಂಥದ್ದು. ಡೆಫಿನೆಟ್ಲಿ ಈಗ ಲೋಕಲ್ ಆರ್ಟಿಸಾನ್ಸ್ಗೆ ಈಗ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋಂಥದ್ದು. ಇವತ್ತು ಜನಪದ ಗೀತೆ ಗಾಯನ ಸ್ಪರ್ಧೆ ಆಯಿತು. ಅದರಲ್ಲಿ ರಂಗಗೀತೆಗಳು ಮತ್ತು ಶೋಭಾನ ಇಂಥ ಹಲವಾರು ಏನು ನಮ್ಮ ಗ್ರಾಮೀಣ ಭಾಗದ ಒಂದು ಕಲೆ ಏನಿದೆ ಅದಕ್ಕೆ ಒಂದು ವೇದಿಕೆ ಇಲ್ಲೇ ಕೊಟ್ಟಿದೆ APMCನಲ್ಲೇ. ಈ ಗರಳಪುರ ಉತ್ಸವ ಸಂಪೂರ್ಣವಾಗಿ ಸರ್ಕಾರಿ ಕಾರ್ಯಕ್ರಮನ ಸರ್, ಹೇಗೆ? ಇಲ್ಲ, ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದನ್ನೇ ಹೇಳಿದೆ. ಈಗ ಇಂಡಿವಿಜುವಲ್ ಆಗಿ ಅವರೊಂದು ಕಾರ್ಯಕ್ರಮವನ್ನು ವಹಿಸ್ಕೊಂಡಿದ್ದಾರೆ. ಎಲ್ಲರೂ ನಮ್ಮ ಹಿರಿಯರು ಎಲ್ಲರೂ ಕೂಡ ತಾಲೂಕಾದ್ಯಂತ ವಹಿಸ್ಕೊಂಡಿದ್ದಾರೆ. ಇವತ್ತು ರಂಗೋಲಿ ಕಾಂಪಿಟೇಷನ್ನು ನಮ್ಮ ಗ್ಯಾರಂಟಿ ಸಮಿತಿಯಿಂದ ಅದು ನಡೀತು. ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಒಂದು ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಎಂಡ್ ತನಕ ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಕ್ರೋಢೀಕರಿಸಿ ಒಂದು ದಿವಸ ನಾವು ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಮನೋರಂಜನೆಗೆ ನಾವು ಕೂಡ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಫೈನಲ್ ಡೇ ಹಮ್ಮಿಕೊಂಡಿದ್ದೀವಿ. ಸೊ ಅದು 29. ಈಗ 9 ದಿನಗಳು ನಡೆದಂತಹ ಈ ಗರಳಪುರ ಉತ್ಸವದಲ್ಲಿ ಫ್ಲೋಯಿಂಗ್ ಎಷ್ಟು ಜನ ಭಾಗವಹಿಸಿದ್ರು, ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಎಷ್ಟು ಜನ ಬಂದಿದ್ರು? 29ನೇ ತಾರೀಕು ನಿಮಗೆ ಎಲ್ಲ ಅಂಕಿಅಂಶಗಳನ್ನ ಕೂಡ ನಾವು ಕೊನೆ ದಿವಸ ನಾವು ಅವತ್ತು ಕೊಡ್ತೇವೆ. ಸಾಕಷ್ಟು ಜನ ಭಾಗವಹಿಸಿದ್ದಾರೆ, ವಿಜೇತರಿಗಿಂತ ಸಾಕಷ್ಟು ಜನ ಬಂದು ಭಾಗವಹಿಸಿರೋಂಥದ್ದು ಇದೆ. ಅದರಿಂದ ಅಂಕಿಅಂಶಗಳು ನಮ್ಮ ಹತ್ರ ಇದೆ. ಫೈನಲ್ ಡೇ ನಿಮಗೆ ಒಟ್ಟಾರೆಯಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಎಷ್ಟು ಜನ ಭಾಗವಹಿಸಿದ್ರು, ಎಷ್ಟು ಜನ ವಿಜೇತರಾದರು,
ಆಮೇಲೆ ಫೈನಲ್ ಡೇ ಎಷ್ಟು ಜನ ಬಂದಿದ್ರು, ಯೋಗ ಕಾರ್ಯಕ್ರಮ ಎಷ್ಟು ಜನ ಭಾಗವಹಿಸಿದ್ರು, ಎಲ್ಲವನ್ನೂ ಕೂಡ ನಾನು ಅವತ್ತು ಅಂಕಿಅಂಶಗಳನ್ನ ಅತಿ ಹೆಚ್ಚಾಗಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅಂತೇಳಿ ನಮ್ಗೆ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅವ್ರನ್ನ ಟಾರ್ಗೆಟ್ ಮಾಡೋದು ಯಾಕೆ ಅಂತ ತಾವು? ಟಾರ್ಗೆಟ್ ಅಂತಲ್ಲ, ಇದು ಒಂದು ಸೋಷಲ್ ಇನ್ಕ್ಲೂಸಿವ್ ಆಗಿ ಮಾಡ್ತಿರೋಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ನಮಗೆ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ, ನಮ್ಗೆ ಯಾವುದೇ ಬೇರೆ ರೀತಿಯಂಥ ಉದ್ದೇಶಗಳಿಲ್ಲ. ಇದು ಏನು ಅಂತಂದರೆ ನಾನು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಹೇಳ್ತಿದ್ದೇನೆ, ಇವತ್ತು ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಆದರೆ ನಮಗೆ ಅವಕಾಶ ಸಿಕ್ಕಿದಾಗ ನಾವು ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡಿ ಜನರೊಟ್ಟಿಗೆ ಆ ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಂಡು, ಆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಯಾವ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಪ್ರಮುಖವಾದಂಥ ಒಂದು ಪ್ರಯಾರಿಟಿ. ಆದ್ದರಿಂದ ನಾವೊಂದು ಪ್ರೀತಿ ವಿಶ್ವಾಸಕ್ಕೆ ಒಂದು ಬಾಂಧವ್ಯಕ್ಕೆ ಮಾಡ್ತಿರೋಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಇದು ನಮ್ಮ ನಂಜನಗೂಡು, ನಮಗೆ ವಿಶೇಷವಾದಂಥ ಪ್ರೀತಿ ಇದೆ, ನನ್ನ ಮನೆ ಮಗನ ಥರ ಎಲ್ಲರೂ ಕೂಡ ನೋಡ್ತಾರೆ. ಅದರಿಂದ ನಾವು ಕೂಡ ಅವರೊಟ್ಟಿಗೆ ಬರೆಯುವಂಥ ಒಂದು ಕೆಲಸ ಆಗಬೇಕು, ಅವರೊಟ್ಟಿಗೆ ಇನ್ನೂ ಹತ್ತಿರಕ್ಕೆ ನಾವು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ನಾವು ಇನ್ಕ್ಲೂಡ್ ಮಾಡಿಕೊಂಡು ಪ್ರತಿಯೊಬ್ಬ ಸಾಮಾನ್ಯನು ಕೂಡ ಎಲ್ಲರೂ ಕೂಡ ಬಂದು ಭಾಗವಹಿಸೋ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತೀವಿ. ಈ ಗರಳಿಪುರ ಉತ್ಸವವನ್ನು ಕೂಡ ರಾಜಕೀಯವಾಗಿ ಟೀಕೆ ಮಾಡ್ತಾರೆ. ಇದು ದರ್ಶನ್ ಅವರು ಕೇವಲ ರಾಜಕಾರಣಕ್ಕಾಗಿ ಮಾಡ್ತಿರುವಂಥ ಕಾರ್ಯಕ್ರಮ. ಅದನ್ನ ಹೇಳಿದ್ನಲ್ಲ, ಇದು ರಾಜಕೀಯಕ್ಕೂ ಮೀರಿ ಇರುವಂಥ ಒಂದು ಕಾರ್ಯಕ್ರಮ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಅಂಥವ್ರು ಹೇಳಕ್ಕಾಗುತ್ತೆ. ಹಾಗೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ರಾಜಕೀಯ ಸ್ಪರ್ಶ ಕೊಟ್ಟಿದ್ದಾರೆ, ಅದಕ್ಕೆ ಕೊಡ್ತಾರೆ. ಏನು ವಿರೋಧಿಗಳು ಟೀಕೆ ಮಾಡೋಕ್ಕೆ ಇರೋದು, ಅವ್ರು ಟೀಕೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾವು ತಲೆಗೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂತಂದರೆ ಎಲ್ಲವನ್ನೂ ಕೂಡ ನಾವು ನೆಗೆಟಿವ್ ಆಗಿ ತೊಗೊಳಕ್ಕಾಗೋದಿಲ್ಲ. ನಾವು ಹಂಗೆ ಹೇಳೋರ್ಗೂ ಕೂಡ ನಾನು ಇನ್ವೈಟ್ ಮಾಡ್ತೀನಿ, ಬಂದು ಭಾಗವಹಿಸಿ. ಇನ್ನೂ ಕಾರ್ಯಕ್ರಮಗಳಿದೆ. ಇವತ್ತಿಗೆ ಮುಗೀತು, ನಾಳೆ ಹಾಲು ಕರಿಯೋ ಸ್ಪರ್ಧೆ ಇದೆ, ಮತ್ತು 29 ಬೆಳಿಗ್ಗೆ ವಾಕಥಾನ್ ಇದೆ. ಇದು ಕೂಡ ಬಂದು ಭಾಗವಹಿಸಿ. ಇದು ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಇನ್ಕ್ಲೂಸಿವ್ ಆಗಿ ಎಲ್ಲರೂ ಕೂಡ ಮಾಡ್ತಿರೋಂಥದ್ದು ಕಾರ್ಯಕ್ರಮ. ಅವರು ಕೂಡ ಎಲ್ಲೋ ಬಂದು ಭಾಗವಹಿಸಿ ಅಂತ ಅವರು ಕೂಡ ನಾನು ನೆನ್ತೀನಿ. ದರ್ಶನ್ ಅವರು ಕನಕಪುರಕ್ಕೆ ಹೋಗ್ತಾರೆ, ಕನಕೋತ್ಸವದಲ್ಲಿ ಆ ಕಾರ್ಯಕ್ರಮ ನೋಡ್ತಾರೆ, ನಾನು ಮಾಡಬೇಕು ಅಂತೇಳಿ ಇವರು ಕೂಡ ರಾಜಕಾರಣ ಮಾಡ್ತಾರೆ. ಕನಕೋತ್ಸವ ರಾಜಕೀಯ ಅಲ್ಲ. ಕನಕೋತ್ಸವ ಆಗಿರ್ಬೋದು, ಹಂಪಿ ಉತ್ಸವ ಆಗಿರ್ಬೋದು, ರಾಮೋತ್ಸವ, ರಾಮನಗರದಲ್ಲಿ ನಡೆದಂಥ ರಾಮೋತ್ಸವ ಆಗಿರ್ಬೋದು, ಯಾವುದು ಕೂಡ ರಾಜಕೀಯವಾದಂಥ ಒಂದು ಕಾರ್ಯಕ್ರಮ. ಅವರು ಒಂದು ಇಂಟ್ರೆಸ್ಟನ್ನು ಇಟ್ಕೊಂಡು, ಈಗ ನಾನು ಹೇಳಿದ್ನಲ್ಲ ಕಾನ್ಸೆಪ್ಟು, ಈಗ ಎಲ್ಲ ಜನರನ್ನು ಕೂಡ ಒಗ್ಗೂಡಿಸುವಂಥ ಒಂದು ಕಾರ್ಯಕ್ರಮ. ಈಗ ನಮ್ಮಲ್ಲಿ ಮೊನ್ನೆ ದಿವಸ ನಮ್ಮಲ್ಲಿ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಪುಟ್ಟ ಮಕ್ಕಳು ಕೂಡ ಭಾಗವಹಿಸಿದ್ರು, PUC ತನಕನೂ ಕೂಡ ಬಂದು ಭಾಗವಹಿಸಿದ್ರು. ಸೊ ಅವ್ರಿಗೊಂದು ವೇದಿಕೆ, ಅವ್ರಿಗಿರುವಂಥ ಒಂದು ಕಲೆಗೆ ಒಂದು ವೇದಿಕೆ. ಈಗ ಇವತ್ತು ರಂಗೋಲಿ ಇತ್ತು, ರಂಗೋಲಿ 6000 ರಂಗೋಲಿಲಿ 50 ಜನ ಸೆಲೆಕ್ಟ್ ಆಗಿ ಇವತ್ತು ಬಂದವರು ಭಾಗವಹಿಸಿದ್ದಾರೆ. ಸೊ ಒಂದೇ ದಿವಸ ಕೊಟ್ಟಿರೋಂಥ 2.5-3 ಗಂಟೆ ಟೈಮ್ನಲ್ಲಿ 6000 ರಂಗೋಲಿ ಇಡೀ ತಾಲೂಕಾದ್ಯಂತ ಅವರು ಮಾಡಿದ್ದಾರೆ. ನಾವು ಇನ್ನೂ ಪ್ರಚಾರ ಮಾಡಿದರೆ ಇನ್ನೂ ಜಾಸ್ತಿ ರಂಗೋಲಿ ಆಗಿದೆ. ಆದ್ದರಿಂದ ಇದು ಮೊದಲನೇ ಪ್ರಯತ್ನ. ನಾವು ರಾಜಕೀಯ ಅದಿದ್ದೇ ಇರ್ತದೆ, ಈ ವಿರೋಧಿಗಳು ಹೇಳ್ತಾರೆ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಅವ್ರನ್ನೂ ಕೂಡ ಇನ್ವೈಟ್ ಮಾಡ್ತೀವಿ. ಭಾಳ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ರಿ ಸರ್ ತಾವು. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಿ, ಸ್ಪಷ್ಟಪಡಿಸ್ತಾ ಇದ್ರಿ. ಮತ್ತೆ ಏನು ಸ್ಪಾನ್ಸರ್ ಮಾಡ್ತಾ ಇದ್ದಾರಾ ಹೇಗೆ? ಹೌದು, ಡೆಫಿನೆಟ್ಲಿ ಇನ್ವಿಟೇಷನ್ ನಾವು ಸ್ಪಾನ್ಸರ್ಸ್ ಲಿಸ್ಟ್ ಹಾಕ್ಬಿಟ್ಟಿದ್ದೀವಿ. ಇನ್ವಿಟೇಷನ್ ತಲುಪಿಸಿದ್ರೆ ನಿಮಗೆ ಯಾರ್ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ನಾವು ಡೀಟೇಲ್ಸ್ ಎಲ್ಲ, ಆ ಖರ್ಚು ವೆಚ್ಚ ಎಲ್ಲ. ಹೌದು, ಇಂಡಿವಿಜುವಲ್ ಕಾರ್ಯಕ್ರಮ ನಡೀತಾ ಇದೆ. ಈಗ ನಾನು ಹೇಳಿದ್ನಲ್ಲ ನಿಮಗೆ, ಗ್ಯಾರಂಟಿ ಸಮಿತಿ ರಂಗೋಲಿ ಕಾಂಪಿಟೇಷನ್ ಆಗಿದೆ, ಅವ್ರು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ಕೊಂಡು. ರಾಜಕೀಯವಾಗಿ ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಈ ಉತ್ಸವಗಳು ತಮಗೆ? ರಾಜಕೀಯವಾಗಿ ನಾವು ನೋಡ್ತಾನೆ ಇಲ್ವಲ್ಲ, ಈಗ ತಾನೇ ನಿಮ್ಗೆ ಹೇಳಿದೆ, ರಾಜಕೀಯವಾಗಿ ನಾವು ನೋಡ್ತಾನೆ ಇಲ್ಲ ಇದನ್ನು. ನಮ್ದೇನಿದ್ರು ಜನರೊಟ್ಟಿಗೆ ಬರೆಯುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಅವ್ರಿಗೋಸ್ಕರ ಒಂದು ಕಾರ್ಯಕ್ರಮ ನಾವು ಎಲ್ಲರೂ ಕೂಡ ಮಾಡಿದಾಗ ಅವರೊಟ್ಟಿಗೆ ಇನ್ನೂ ಹತ್ತಿರ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಅವ್ರು ನನ್ನ ಮಗನ ಥರ ನೋಡ್ತಾರೆ. ಅದರಿಂದ ಇನ್ನೂ ಹತ್ತಿರದಿಂದ ಅವ್ರಿಗೆ ನಾವು ಅವ್ರ ಜೊತೆಗೆ ಬೆರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಕೆಲಸವನ್ನು ರಾಜಕೀಯ ನಾವು ಇವತ್ತು ನೋಡೇ ಇಲ್ಲ. ಫಸ್ಟ್ ಟೈಮ್ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ ಸರ್ ಈ ಕಾರ್ಯಕ್ರಮ? 29ಕ್ಕೆ ನೀವು ಬಂದರೂ ಅದು ಗೊತ್ತಾಗ್ತದೆ, ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗ್ತದೆ. 29ಕ್ಕೆ ಫೈನಲ್ ಇರೋದ್ರಿಂದ ಅವತ್ತು ಸಂಜೆ ಕಾರ್ಯಕ್ರಮ ಇದೆ. ಸೊ ಇಲ್ಲಿ ತನಕ ಎಲ್ಲ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ಬೆಳಿಗ್ಗೆ ಕೂಡ ಸುಮಾರು 500-600 ಜನ ಎಲ್ಲ ನಮ್ಮ ತಾಲೂಕಿನ ತಾಯಂದರು ಎಲ್ಲ ಹಿರಿಯರು ಎಲ್ಲರೂ ಕೂಡ ಬಂದು